ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಮಾರ್ನಿಂಗಿಂದನೇ ಕೆಲವೊಂದಷ್ಟು ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಮಾರ್ನಿಂಗಿಂದ ಹೇಗಿತ್ತು ಇವತ್ತಿನ ಡೇ ಅಂತ. ಅಂದರೆ ಒಂದು 12ಗೆ ಏನೋ ಅನಿಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ, ನನಗೆ ಮತ್ತು ನನ್ನ ಮಗಳಿಗಿಬ್ರಿಗೂ. ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇದ್ರದ್ದೆಲ್ಲ ಲಿಂಕ್ಸ್ ನಾನು ಟ್ಯಾಗ್ ಮಾಡಿರ್ತೀನಿ. ಕೆಲವೊಂದು ಲಿಂಕ್ ಟ್ಯಾಗ್ ಮಾಡೋಕ್ಕಾಗಲ್ಲ, ಏನಕ್ಕೋ ಗೊತ್ತಿಲ್ಲ, ತೊಗೊಳ್ಳಲ್ಲ, ಅದು ನೋ ರಿಸಲ್ಟ್ ಅಂತ ತೋರಿಸುತ್ತೆ. ಯಾವ್ದಾವ್ದು ಆಗುತ್ತೋ ಅದನ್ನು ಟ್ಯಾಗ್ ಮಾಡಿರ್ತೀನಿ. ಟ್ಯಾಗ್ ಮಾಡೋಕ್ಕಾಗದಿರೋದು ನಾನು ವಿಜ್ ಲಿಂಕಲ್ಲಿ ಹಾಕ್ತೀನಿ, ಓಕೆನಾ? ವಿಜ್ ಲಿಂಕ್ ಬೇಕಂತಂದರೆ ನಂದು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ವಿಜ್ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅದರಲ್ಲೆಲ್ಲ ನಂದು ಏನೇನು ಪರ್ಚೇಸ್ ಮಾಡಿರ್ತೀನೋ ಎಲ್ಲದರದ್ದು ಲಿಂಕ್ ಹಾಕಿರ್ತೀನಿ. ನೀವು ಬೈ ಮಾಡ್ಬೋದು. ಹಳೇದ್ರದ್ದೆಲ್ಲ ಲಿಂಕ್ಸ್ ಕೇಳ್ತಾನೆ ಇರ್ತೀರ. ನಂದು ಸ್ವೆಟರ್ ಲಿಂಕ್ ಅಂತೂ ತುಂಬ ಜನ ಕೇಳ್ತೀರಾ, ಅದು ಆಲ್ರೆಡಿ ವಿಜ್ ಲಿಂಕಲ್ಲಿದೆ. ಎಲ್ಲ ಪ್ರಾಡಕ್ಟ್ಸು ಅಲ್ಲಿರುತ್ತೆ, ನೀವು ಹೋಗಿ ಬೇಕಾದರೆ ಇಷ್ಟ ಆದರೆ ಬೈ ಮಾಡ್ಬೋದು. ಇವಾಗ ಫಸ್ಟು ನನ್ನ ಮಗಳದೇ ತೋರಿಸ್ತೀನಿ, ಅದಾದಮೇಲೆ ನಾನು ತೋರಿಸ್ತೀನಿ. ಫಸ್ಟ್ ಕ್ರೈಯಲ್ಲಿ ಶಾಪ್ ಮಾಡಿದ್ದು ನಾನು ಆಲ್ರೆಡಿ 3 ಬಟ್ಟೆದು ಟ್ಯಾಗ್ ರಿಮೂವ್ ಮಾಡಿ ವಾಶ್ ಮಾಡಿಬಿಟ್ಟಿದ್ದೀನಿ. ಪಾರ್ಸಲ್ ರಿಸೀವ್ ಆಗಿದ ತಕ್ಷಣ ಎಷ್ಟೊತ್ತಿಗೆ ವಾಶ್ ಮಾಡಿ ಅವಳು ಟ್ರಯಲ್ ಮಾಡ್ತೀನೋ ಅಂತ ಅನಿಸಿತ್ತು. ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಈಗ ಪಾಸಿಬಲ್ ನಾನು ಇಲ್ಲಿ ಪಿಕ್ ಹಾಕಿರ್ತೀನಿ. ಪಿಕ್ ತೊಗೊಂಡಿದ್ದೆ, ಒಂದು ವಿಡಿಯೋ ತೊಗೊಂಡಿದ್ದೆ, ಅದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲ ಅಟ್ಯಾಚ್ ಮಾಡ್ತೀನಿ ನೋಡಿ. ತುಂಬಾ ಕ್ಯೂಟಾಗಿರ್ತವೆ ಚಿಕ್ಕ ಮಕ್ಕಳು ಬಟ್ಟೆ. ಕಾಟನ್ ಫ್ರಾಕು ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ರೈಯಲ್ಲೇ ಶಾಪ್ ಮಾಡಿದ್ದು, ಡೈಲಿ ವೇರ್ಗೆ ಅಂತಲೇ ತೊಗೊಂಡಿದ್ದು. ಇನ್ನೇನು ಸಮ್ಮರ್ ಮುಗಿಯುತ್ತಲ್ವ, ಆಮೇಲೆ ಹಾಕ್ಬೋದು. ಅಲ್ಲಿದು ಪ್ಯಾಂಟ್ 2 ಸೆಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದ್ದು. ಪುಟಾಣಿದು ಸ್ಟ್ರಾಬೆರಿ ಪ್ರಿಂಟೆಡ್ ಇದು ಒಂದು. ಆ್ಯಂಡ್ ಇನ್ನೊಂದು ಇದು ಕೂಡ ಫ್ರಾಕೆ, ಬಟ್ ಇದು ಫುಲ್ ಸ್ಲೀವ್ದು. ನಾನೆಲ್ಲ 3 to 6 months ಸೈಜ್ ತೊಗೊಂಡಿದ್ದೀನಿ. ಬಿಕಾಸ್ ಇವಾಗ ಅವಳಿಗೆ ಆಲ್ರೆಡಿ 3rd month ರನ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗೆ ಇದ್ದರೆ ಇನ್ನೂ 1-2-3 months ಯೂಸ್ ಮಾಡ್ಬೋದು ಅಂತ ಹೇಳಿ 3 to 6 month ಪರ್ಚೇಸ್ ಮಾಡಿದೆ. ಇದು ಮಾತ್ರ ಇವಾಗ ಫಸ್ಟ್ಗೆ ತೋರಿಸ್ತಲ್ಲ, ಅದು ಮಾತ್ರ 1 to 3 monthsವರೆಗೂ ಅಷ್ಟೇ ಅದು. ಬಟ್ ಆದರೂ ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಇದೊಂದು. ಆ್ಯಂಡ್ ಇನ್ನೊಂದು ಟೈ ಮಾಡೋದು ಈ ರೀತಿ ನೋಡಿ, ಕ್ಯೂಟ್ ರ್ಯಾಬಿಟ್ ಎಷ್ಟು ಚೆನ್ನಾಗಿದೆ. ಇದು ಕೂಡ 3 to 6 months. ಆ್ಯಂಡ್ ಪ್ರೈಸ್ ಎಲ್ಲ ಏನು ತುಂಬ ಜಾಸ್ತಿ ಅಲ್ಲ, ಕಡಿಮೆನೇ. ಆರಾಮಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಿಮ್ಮ ಬೇಬೀಸ್ಗೆ ಏನಾದರೂ ಬೇಕಿದ್ರೆ. ಪ್ಯೂರ್ ಕಾಟನ್ ಆ್ಯಂಡ್ ಸೈಜಸ್ ಅವೈಲಬಲ್ ಇದೆ, ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ಇದು ಇನ್ನು ಇವಾಗ ರಿಸೀವ್ ಆಗಿರೋದು, ವಾಶ್ ಮಾಡಬೇಕು. ನಿಮ್ಮ ಜೊತೆ ಫಸ್ಟು ತೋರಿಸ್ಬಿಡ್ತೀನಿ. ಲ್ಯಾವೆಂಡರ್ ಕಲರ್ದು ಸ್ಲೀವ್ಲೆಸ್ ಫ್ರಾಕ್. ಇದು ಕೂಡ 3 to 6 month. ಫ್ಲವರ್ ಪ್ರಿಂಟೆಡ್ ಇದು. ಇನ್ನೊಂದು ಬರೋದಿದೆ, ಅದಕ್ಕೂ ತುಂಬ ಕ್ಯೂಟಾಗಿದೆ. ಬೋ ಎಲ್ಲ ಬಂದಿದೆ ಆಯಿತಾ, ಸ್ಲೀವ್ಲೆಸ್ಸು. ಅದನ್ನು ನಾನು ಡೈಲಿ ವೇರ್ಗೆ ಅಂತಲೇ ಆರ್ಡ್ರ್ ಮಾಡಿದ್ದು. ಅಂದರೆ ಮನೇಲಿ ಹಾಕೋಕ್ಕಾಗುತ್ತೆ. ಇನ್ನೇನು ಸಮ್ಮರ್ ಮುಗಿದ್ರೆ ಈ ಮಂತಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ಅದಾದಮೇಲೆ ಅವಳು ಫ್ರಾಕ್ಸ್ ಎಲ್ಲ ಹಾಕ್ಬೋದು ಅಂತ. ನನಗೆ ತುಂಬಾ ಇಷ್ಟ ಫ್ರಾಕ್ ಎಲ್ಲ ಹಾಕೋದಕ್ಕೆ. ಹೆಣ್ಮಕ್ಳು ಬಟ್ಟೆನೇ ಚೆಂದ, ನಿಜವಾಗ್ಲೂ ಎಷ್ಟು ಕ್ಯೂಟಾಗಿರ್ತಾವೋ. ಇದಿಷ್ಟು ಅವಳಿಗೆ ಶಾಪ್ ಮಾಡಿರೋದು. ಲಿಂಕ್ಸ್ ಎಲ್ಲ ನಾನು ಹಾಕಿರ್ತೀನಿ. ಆ್ಯಂಡ್ ನಂದು ಇನ್ನೂ ಒಂದು ಅನ್ಪ್ಯಾಕ್ ಮಾಡಿಲ್ಲ. ಅಂದರೆ ಇದ್ರದ್ದು ಸ್ವೆಟ್ ಶರ್ಟ್ ಆರ್ಡ್ರ್ ಮಾಡಿದ್ದೆ. ನನ್ನ ಸೈಜ್ ಇದು ಸ್ವಲ್ಪ ಓವರ್ ಸೈಜ್ ಬೇಕಿತ್ತು ಅಂತ ಎಕ್ಸ್ಚೇಂಜ್ ಮಾಡಿಕೊಂಡೆ ಸೈಜು. ಇದು ನೆನ್ನೆ ಬಂತು, ಓಪನೇ ಮಾಡಲಿಲ್ಲ. ನಂದಾದರೆ ನನಗೆ ಅಷ್ಟು ಕ್ಯೂರಿಯಾಸಿಟಿ ಇರಲ್ಲ. ಇವಾಗ ಬಂದಿದ್ದ ತಕ್ಷಣ ಓಪನ್ ಮಾಡಿ ನೋಡಬೇಕು ಅಂತ. ಹೆಂಗೂ 7 days 10 daysವರೆಗೂ ರಿಟರ್ನ್ ಆಪ್ಷನ್ಸ್ ಎಲ್ಲ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಓಪನ್ ಮಾಡ್ತೀನಿ. ಬಟ್ ನನ್ನ ಮಗಳದು ಬಂದಿದ್ದ ತಕ್ಷಣ ಓಪನ್ ಮಾಡಿ ಅದನ್ನು ವಾಶ್ ಮಾಡಿ ಅವಳಿಗೆ ಟ್ರಯಲ್ ಮಾಡೋವರೆಗೂ ಒಂದು ಸ್ವಲ್ಪ ಸಮಾಧಾನ ಆಗಲ್ಲ. ಏನೋ ಎಕ್ಸೈಟ್ಮೆಂಟ್ ಜಾಸ್ತಿ ನನಗೆ. ಬಟ್ಟೆ ಸ್ವೆಟ್ ಆಗ್ತಿದ್ದೀನಿ ಅವರೇ. ನಾನು ತುಂಬಾ ದೊಡ್ಡದಾಗಿದೆ. ನನಗೆ ಸ್ವಲ್ಪ ದೊಡ್ಡದಾಗೇ ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡಿದ್ದು. ನೋಡೋಣ, ಇದು ತುಂಬ ದೊಡ್ಡದಾಗುತ್ತೆ ಅನ್ನೋ ಗೊತ್ತಿಲ್ಲ. ನಾನು ಟ್ರಯಲ್ ಮಾಡಿ ಚೆಕ್ ಮಾಡ್ತೀನಿ ಎಷ್ಟು ಲೆಂತ್ ಇದೆ. ಕಾಣಿಸ್ತಿದೆಯಾ? ಸ್ವೆಟ್ ಶರ್ಟ್ ಇದು. ಈ ಸಮ್ಮರಲ್ಲಂತೂ ಇದನ್ನು ಹಾಕೋಕ್ಕಾಗಲ್ಲ. ನೆಕ್ಸ್ಟು ನೋಡ್ಕೊಂಡು ನೆಕ್ಸ್ಟ್ ಮಂತಿಂದ ಹಾಕ್ಬೋದು ಅಂತ ಅನಿಸುತ್ತೆ. ಇದು ಅಜಿಯೋದಲ್ಲಿ ತೊಗೊಂಡಿರೋದು. ಇವಾಗ ನಾನು ತೋರಿಸೋದೆಲ್ಲ ಅಜಿಯೋದಲ್ಲಿ ಶಾಪಿಂಗ್ ಮಾಡಿರೋದೆ. ಒಂದು ಸ್ವೆಟ್ ಶರ್ಟ್ ಆ್ಯಂಡ್ 3 ಓವರ್ ಸೈಜ್ ಟೀ ಶರ್ಟ್ನ ತೊಗೊಂಡೆ. ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಈ ಟೈಮಲ್ಲಿ ಓವರ್ ಸೈಜ್ಡ್ ವೇರ್ ಮಾಡಿದ್ರೆ. ಹಂಗಾಗಿ ನಾನು ಓವರ್ ಸೈಜ್ ತೊಗೊಂಡಿದ್ದೀನಿ.
ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಲೆಂತ್ ಇಷ್ಟು ಬರುತ್ತೆ, ಚೆನ್ನಾಗಿದೆ. ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ತು ಅನಿಸುತ್ತೆ. ಬ್ಯಾಕ್ ಸೈಡ್ ಈ ಥರ ಪ್ರಿಂಟೆಡ್ ಇದೆ, ಫ್ರಂಟ್ ಈ ರೀತಿ ಇದೆ. ಇದೂ ಅಷ್ಟೇ ತುಂಬ ಆಫರ್ ಇರೋ ಟೈಮಲ್ಲೇ ಶಾಪಿಂಗ್ ಮಾಡಿ. ಏನಾದರೂ ನೀವು ಶಾಪ್ ಮಾಡಬೇಕಾದ್ರೆ ತುಂಬ ಏನಕ್ಕೆ ಆಫರ್ ಇಲ್ಲಿರೋ ಟೈಮಲ್ಲಿ ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋದು. ಇದು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಟಿ ಶರ್ಟು ಕ್ವಾಲಿಟಿ ಸೇಮ್ ಇದೆ, ದಪ್ಪ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ. ಇದು ಬ್ಯಾಕ್ ಸೈಡ್. ಒಂದೊಂದು ಮಟೀರಿಯಲ್ ಎಷ್ಟು ಚೆಂದ ಇರುತ್ತೆ. ನಾನೇನು ವಾಶ್ ಮಾಡಿ ಯೂಸ್ ಮಾಡೋದಿಲ್ಲ, ಹಾಗೆ ಟ್ರಯಲ್ ಮಾಡಿಟ್ಟಿರ್ತೀನಿ. ಬಟ್ ಮಗಳದು ಸ್ವಲ್ಪ ಸೆನ್ಸಿಟಿವ್ ಅಲ್ವಾ ಮಕ್ಕಳದು, ಹಂಗಾಗಿ ಒಂದು ಸತಿ ಅವಳದು ವಾಶ್ ಮಾಡ್ತೀನಿ. ವಾಶ್ ಮಾಡಿ ಡೆಟಾಲಲ್ಲೆಲ್ಲ ನೀಟಾಗಿ ಒಣಗಿಸಿ ಆಮೇಲೆ ಅವಳಿಗೆ ಯೂಸ್ ಮಾಡೋದು. ಇದಂತೂ ಸಿಕ್ಕಾಪಟ್ಟೆ ದೊಡ್ಡದು. ನಾನು ಅಂದ್ಕೊತಿದ್ದೀನಿ ಸೈಡಲ್ಲಿ ಒಂದು ಹಾಫ್ ಇಂಚ್ ಆಲ್ಟ್ರೇಷನ್ ಮಾಡಿಸೋಣ ಅಂತ. ಬಿಕಾಸ್ ತುಂಬಾ ಇದು ಏನಂತಾರೆ ಸ್ಲೀವು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಂದು ಹಾಫ್ ಇಂಚ್ ಸ್ಟಿಚ್ ಮಾಡಿಸ್ತೀನಿ. ಸೈಡ್ದೆಲ್ಲ ಕರೆಕ್ಟಾಗಿ, ಅಂದರೆ ಕರೆಕ್ಟಾಗಿಲ್ಲ, ಅದು ಕೂಡ ಲೂಸೇ. ಬಟ್ ಆ ಥರ ಲೂಸ್ ಇರೋ ಓಕೆ. ಸ್ಲೀವ್ಸ್ ಸ್ವಲ್ಪ ಜಾಸ್ತಿ ದೊಗ್ಲ ಪಗ್ಲ ಅಂತ ಅನಿಸ್ತಿರುತ್ತೆ. ಇದು ಫ್ರಂಟು, ಇದು ಬ್ಯಾಕ್ ಸೈಡ್. ಇದನ್ನು ಲೆಂತ್ ಇದೆ, ಇಷ್ಟುವರೆಗೂ ಲೆಂತ್ ಇದೆ. ಇಷ್ಟೇ ನಂದು ಶಾಪಿಂಗ್ ಮಾಡಿದ್ದೆ. ನಂದು 4, ಅವಳದು ಕೂಡ 4. ಇನ್ನೊಂದು ಬರೋದಿದೆ, ಯಾವುದಾದ್ರೂ ನೆಕ್ಸ್ಟ್ ಡೈಲಿ ಬ್ಲಾಗ್ಸ್ ಇನ್ನೂ ಮಾಡ್ತಿರ್ತೀನಲ್ವ, ತೋರಿಸ್ತೀನಿ. ಇವತ್ತೇ ಬರಬೇಕಿತ್ತು ಸಂಡೇ, ಬಟ್ ಇನ್ನೂ ಅದು ಬರಲಿಲ್ಲ. ಇದೊಂದು ಮಾತ್ರ ಇವಾಗ ರಿಸೀವ್ ಆಯಿತು. ಇಷ್ಟೇ ಗೈಸ್. ಇನ್ನು ಮಾರ್ನಿಂಗಿಂದ ನಾನು ಕೆಲವೊಂದಷ್ಟು ಗ್ಲಿಮ್ಸ್ನ ತೊಗೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ. ಅದಾದಮೇಲೆ ಮತ್ತೆ ಸಿಗ್ತೀನಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಮೂಲಂಗಿ ಸಾಂಬಾರನ್ನ ಮಾಡ್ಕೊತಿದ್ದೆ. ಕ್ವಿಕ್ಕಾಗಿ ಅದ್ರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ತುಂಬ ಜನ ನಾನು ಏನಾದರೂ ರೆಸಿಪಿ ಶೇರ್ ಮಾಡದೇ ಇದ್ದಾಗ ಕೇಳ್ತಾ ಇರ್ತೀರ ರೆಸಿಪಿ ವ್ಲಾಗ್ಸ್ ಕೂಡ ಮಾಡಿ ಅಂತ. ಹಂಗಾಗಿ ಫಸ್ಟು ಸ್ವಲ್ಪ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು, ಆಯಿಲ್ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಸಿಡ್ದಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಎಲ್ರಿಗೂ ಗೊತ್ತೇ ಇರುತ್ತೆ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ, ಬಟ್ ಸ್ಟಿಲ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ನಾನು ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಾನು ಶೇರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಆನಿಯನ್ ಎಲ್ಲ ಫ್ರೈ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಸೊ ದಟ್ ಬೇಗನೆ ಕುಕ್ ಆಗುತ್ತೆ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ದು 4 ಮೂಲಂಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗೆ ಮೂಲಂಗಿ ಅಂದರೆ ತುಂಬ ಇಷ್ಟ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆಯದು ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ಮೂಲಂಗಿ ತೊಗೊಳೋದ್ರಿಂದ. ನಾನು ಅವಾಗಲೇ ಸಾಲ್ಟ್ ಹಾಕ್ಕೊಂಡಿರಲಿಲ್ಲ. ಮೂಲಂಗಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3 to 4 minutes ಫ್ರೈ ಮಾಡ್ಕೊತೀನಿ. ಮೂಲಂಗಿ ಹಾಕಿದ ತಕ್ಷಣ ನಾವು ರುಬ್ಬಿರೋ ಮಸಾಲೆ ಆ್ಯಡ್ ಮಾಡಿಕೊಂಡ್ರೆ ಆ ಮೂಲಂಗಿ ಫ್ಲೇವರೇ ಇರಲ್ಲ ಸಾಂಬಾರಲ್ಲಿ. ಹಂಗಾಗಿ ನಾನು ಯಾವಾಗಲೇ ಆಗಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಟೈಮ್ ತೊಗೊಂಡು ಅಡುಗೆಗಳನ್ನ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಮಸಾಲೆ ರುಬ್ಬಿಟ್ಕೊಳ್ಳೋದಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಒಂದು ಮೀಡಿಯಮ್ ಸೈಜ್ ಆನಿಯನ್, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ. ಬೆಳ್ಳುಳ್ಳಿ ಜಾಸ್ತಿ ಬಳಸ್ತಿದ್ದೀನಿ ನಾನಿವಾಗ. ಅಫ್ಕೋರ್ಸ್ ಗಾರ್ಲಿಕ್ ತುಂಬಾ ಒಳ್ಳೇದು, ನಿಮಗೂ ಗೊತ್ತಿರುತ್ತೆ. ಅದಾದಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ. ಕಾಯಿನ ಜಾಸ್ತಿ ನಾನಿನ್ನು ಬಳಸಂಗಿಲ್ಲವಂತೆ, ಏನೋ ಪಾಪು ಕಕ್ಕುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಒಂದು ಚೂರು ಸ್ವಲ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಅಷ್ಟೇ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಸಾರು ಚೆನ್ನಾಗಿರಲ್ವಲ್ಲ. ಹಂಗಾಗಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಆ ಪೇಸ್ಟ್ನ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಮೂಲಂಗಿ, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ವಾಟ್ರ್ ಕೂಡ ಹಾಕ್ಕೊತಿದ್ದೀನಿ, ಅಂದರೆ ಅದು ರುಬ್ಬಿರೋದು ಸ್ವಲ್ಪ ಗಟ್ಟಿ ಇದೆಯಲ್ವ, ಹಾಗೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ತಳ ಹತ್ತುತ್ತೆ. ಹಂಗಾಗಿ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಒಂದು 5 minutes ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲ್ಲೇ. ಯಾಕಂದರೆ ನಾನೆಲ್ಲನೂ ಹಸಿದೇ ರುಬ್ಕೊಂಡಿದ್ದೆ, ಯಾವುದೇ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರಲಿಲ್ಲ. ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 5 minutes, ಒಂದು 4 to 5 minutes ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ವಾಟ್ರ್ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ನಾನು ಬೇಳೆ ನೆನೆಸಿಟ್ಟಿದ್ದೆ ಮುಂಚೆಗೆ, ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೊ ದಟ್ ಬೇಗ ಬೇಳೆ ಕೂಡ ಬೇಯುತ್ತೆ ಅಂತ. ಕೆಲವರು ಬೇಳೆ ಸಪ್ರೇಟ್ ಬೇಯಿಸ್ಕೊಂಡು ಸಾಂಬಾರನ್ನ ಮಾಡ್ತಾರೆ, ನಾನು ಹಂಗೆ ಮಾಡಲ್ವ. ಸ್ವಲ್ಪ ಹೊತ್ತು ನೆನೆಸಿಟ್ಟಿರ್ತೀನಿ. ಅದಾದಮೇಲೆ ಇನ್ನೇನು ಕುಕ್ಕರ್ ಕ್ಲೋಸ್ ಮಾಡಬೇಕಾದ್ರೆ ಆ ಬೇಳೆನ ಆ್ಯಡ್ ಮಾಡಿಕೊಂಡು ನಾನು ಕ್ಲೋಸ್ ಮಾಡ್ತೀನಿ. ಅವಾಗ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ. ಲಾಸ್ಟಲ್ಲಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಖಾರ ಕಡಿಮೆ ಇದ್ದರೆ ಎಲ್ಲ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಮುಚ್ಚಿ ಒಂದು 2 to 3 ವಿಜಿಲ್ ಹೊಡ್ಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ ಬೇಳೆ ಕೂಡ ಆ್ಯಂಡ್ ಮೂಲಂಗಿ ಕೂಡ.
ಕೆಲವರು ಹುಣಸೆ ಹುಳಿನ ನೆನೆಸಿ ಆ್ಯಡ್ ಮಾಡ್ಕೊತಾರೆ. ನಾನು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಒಗ್ಗರಣೆಗೂ ಹಾಕಿದ್ದೆ ಆ್ಯಂಡ್ ಒಂದು ಮೀಡಿಯಮ್ ಸೈಜ್ ರುಬ್ಬೋದಕ್ಕೂ ಹಾಕ್ಕೊಂಡಿದ್ನಲ್ವ. ಸೊ ತುಂಬ ಹುಳಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹುಣಸೆಹಣ್ಣ ಹಾಕ್ಕೊಂಡಿಲ್ಲ. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕಾದ್ರೆ ಖಂಡಿತ ನಾನು ಕೂಡ ಬಿಸಿನೀರಲ್ಲೇ ವಾಶ್ ಮಾಡಿಕೊಂಡು ಕಟ್ ಮಾಡೋದು. ತಣ್ಣೀರು ಯೂಸ್ ಮಾಡ್ತಿದ್ದೀರಾ ಅಂತ ಒಬ್ರು ಕೇಳಿದಿರಿ. ಖಂಡಿತ ಇಲ್ಲ, 5th ಮಂತ್ವರೆಗೂ ನಾನು ತಣ್ಣೀರನ್ನ ಅಷ್ಟು ಯೂಸ್ ಮಾಡೋಂಗಿಲ್ಲ. ಅದು ಜಸ್ಟ್ ಶಾಸ್ತ್ರಗೆ ಅಂತ ಊರಲ್ಲಿರುವಾಗ 3rd ಮಂತಲ್ಲಿ ತಣ್ಣೀರು ಮುಟ್ಟ ಶಾಸ್ತ್ರ ಮಾಡಿದ್ರು ಅಷ್ಟೇ. ಕೋಲ್ಡ್ ಆಗುತ್ತೆ ಅಂತ, ಹಂಗಾಗಿ ಅಮ್ಮ ಹುಷಾರಾಗಿರು ಅಂತ ಹೇಳಿದ್ದಾರೆ. 5th ಮಂತ್ ಕಂಪ್ಲೀಟ್ ಆಗೋವರೆಗೂ ನಾನು ಆದಷ್ಟು ಬಿಸಿನೀರೇ ಯೂಸ್ ಮಾಡೋದು. ಆ್ಯಂಡ್ ಪಾತ್ರೆ ತೊಳೆಯೋದೆಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಹಸ್ಬೆಂಡ್ ನೋಡ್ಕೊತಾರೆ. ನಾನು ಜಸ್ಟ್ ಕುಕ್ಕಿಂಗ್ದು ಮಾತ್ರ ನೋಡ್ಕೊತೀನಿ ಅಷ್ಟೇ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಬಿಕಾಸ್ ಬಿಸಿನೀರಲ್ಲಿ ನಾನು ಕುಕ್ ಮಾಡೋದ್ರಿ, ಅಂದರೆ ಬಿಸಿನೀರಲ್ಲಿ ಎಲ್ಲ ವಾಶ್ ಮಾಡ್ಕೊಂಡು ಕುಕ್ ಮಾಡೋದ್ರಿಂದ. ಆ್ಯಂಡ್ ಒಂದು ಪ್ಯೂರಿಫೈನ ಹಾಕ್ಸ್ಕೊಂಡ್ವಿ ರೀಸೆಂಟಾಗಿ. ನಾನು ನಿಮ್ಮ ಜೊತೆ ಶೇರೇ ಮಾಡಿರಲಿಲ್ಲ, ಎಲ್ಲನೂ ಶೇರ್ ಮಾಡ್ತೀನಲ್ವ, ಹಾಗಾಗಿ ಇದನ್ನು ಕೂಡ ಶೇರ್ ಮಾಡೋಣ ಅಂತ. ಪರ್ ಡೇಗೆ 5 to 6 ಲೀಟರ್ವರೆಗೂ ವಾಟರ್ ಕುಡಿತಿದ್ದೀನಿ ಈಗಂತೂ. ಆಫ್ಟರ್ ಡೆಲಿವರಿ ತುಂಬ ದಾಹ ಅಂತ ಅನ್ನಿಸ್ತಿರುತ್ತೆ. ತುಂಬ ನೀರು ಕುಡಿಯೋದ್ರಿಂದನೂ ಒಳ್ಳೆಯದೇ, ಆದಷ್ಟು ಬಾಡಿ ಹೈಡ್ರೇಟ್ ಆಗಿರಬೇಕು. ಇದನ್ನು ವೆರಿ ರೀಸೆಂಟಾಗಿ ಹಾಕ್ಸ್ಕೊಂಡಿದ್ದು 1-2-3 ಡೇಸ್ ಆಯಿತು ಅಷ್ಟೇ. ರಂಜಿತ್ ಫ್ರೆಂಡ್ ಅವರೇ ಹಾಕ್ಕೊಟ್ಟಿದ್ದು. ಖಂಡಿತ ನೀವು ಪ್ರೈಸ್ ಡೀಟೇಲ್ಸ್ ಎಲ್ಲ ಕೇಳ್ತೀರಾ, ಹಂಗಾಗಿ ಹೇಳ್ತಿದ್ದೀನಿ. ಆಫ್ಲೈನ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಪ್ರೈಸ್ ನಾವೆಷ್ಟು ಪೇ ಮಾಡಿದ್ದು ಅಂತಂದರೆ ಅವ್ರು ಹೇಳಿದ್ದು 12.5K. ರಂಜಿತ್ ಫ್ರೆಂಡ್ ಆಗಿರೋದ್ರಿಂದ 10Kಗೆ ನಮಗೆ ಹಾಕ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ, ಎಕ್ಸ್ಪೆಷಲಿ ಬ್ಲ್ಯಾಕ್ ಕಲರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ವಾಟರ್ ಪ್ಯೂರಿಫೈಯರ್ ಹತ್ರ ಕಾಣುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು ಡಿಸೈನು. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಗಳು ಆರಾಮಾಗಿ ಮಲಗಿದ್ಲು. ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಸಲೂನ್ಗೆ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ. ಏನು ಗೊತ್ತಾ, ನಾವು 3rd ಫ್ಲೋರಲ್ಲಿ ಇರೋದ್ರಿಂದ ಎವ್ರಿ ಟೈಮ್ 2 ಡೇಸ್ಗೆ ಒಂದು ಕ್ಯಾನ್ ಬೇಕಾಗುತ್ತೆ. ರಂಜಿತ್ 3rd ಫ್ಲೋರ್ವರೆಗೂ ಎತ್ಕೊಂಡು ಬರೋದು ಎಲ್ಲ ಕಷ್ಟ ಆಗ್ತಿತ್ತು. ಹಂಗಾಗಿ ಒಂದು ಪ್ಯೂರಿಫೈಯರೇ ಹಾಕ್ಸ್ಬಿಡೋಣ ಅಂತ ಹೇಳಿ ರಂಜಿತ್ ಹತ್ರ ಡಿಸ್ಕಸ್ ಮಾಡಿ ಅವರೇ ಹಾಕ್ಸಿದ್ದು, ನಾನೇನು ಹೇಳಲೇ ಇಲ್ಲ. ಬಿಕಾಸ್ ಕಷ್ಟ ಆಗುತ್ತೆ 2 ಡೇಸ್ ಒನ್ಸ್ ಅಂತಂದರೆ. ಮತ್ತು ಅವರು ಆಫೀಸ್ಗೆ ಹೋಗೋದು, ಮನೆಗೆ ಬಂದಮೇಲೆ ಮನೆಗಳಲ್ಲಿ ಕೆಲಸಗಳಿರ್ತವೆ, ಟೈಮ್ ಸಿಗಲ್ಲ. ಯಾವತ್ತಿದ್ರೂ ಹಾಕ್ಸ್ಲೇಬೇಕಲ್ವ ಅಂತೇಳಿ ಹಾಕ್ಸ್ಕೊಂಡ್ವಿ. ಜೊತೆಗೆ ಈ ಸ್ಲಿಪ್ಪರ್ ಸ್ಟ್ಯಾಂಡ್ನ ನಾವು ಊರಲ್ಲಿರುವಾಗಲೇ ಒಂದು 3 ಡೇಸ್ ಇದೆ ನಾವು ಬೆಂಗಳೂರಿಗೆ ಬರೋಕ್ಕೆ ಅಂತ ಟೈಮಲ್ಲಿ ಪರ್ಚೇಸ್ ಮಾಡಿದರು. ನೀವು ಮುಂಚೆ ನನ್ನ ವ್ಲಾಗ್ಸ್ನ ನೋಡಿದರೆ ಗೊತ್ತಿರುತ್ತೆ. ನಾವು ಫಸ್ಟು ಬ್ಯಾಗ್ದು ಒಂದು ಜಿಪ್ ಇರೋದು ಆರ್ಡ್ರ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ಬಿಸಿಲಲ್ಲೆಲ್ಲ ಕಂಪ್ಲೀಟ್ ಹಾಳಾಗಿತ್ತು ಆಯಿತಾ. ನೆಕ್ಸ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಯಾಕೆ, ಈ ರೀತಿ ವುಡ್ಡಂದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ದಿನವೂ ಬರುತ್ತೆ ಅಂತೇಳಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಇದು ಕೂಡ ಆಫ್ಲೈನ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದು. ಇದ್ರದ್ದು ನಾನು ಡೀಟೇಲ್ಸ್ ರಂಜಿತ್ ಹತ್ರ ಒಂದ್ಸತಿ ಡಿಸ್ಕಸ್ ಮಾಡಿ, ನಮ್ಮನೆ ನಿಯರ್ ಬೈ ಮಸ್ತಾಗಿರ್ತಾವಲ್ವ ಫರ್ನಿಚರ್ ಶಾಪು, ಅಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ನಾನು ಯೂಸ್ ಮಾಡೋ ಬೆಡ್ಶೀಟು ರಂಜಿತ್ ಮಾರ್ನಿಂಗ್ ಎದ್ದು ಮಷಿನ್ಗೆ ಹಾಕಿ ಒಣಗಾಕಿದ್ದಾರೆ. ಎಷ್ಟೇ ಸೆಕೆ ಅಂತ ಅನ್ಸಿದ್ರು ನನಗೆ ಬೆಡ್ಶೀಟ್ ಇರಲೇಬೇಕು, ಇಲ್ಲಾಂದರೆ ನಿದ್ದೆ ಬರಲ್ಲ. ಆ್ಯಂಡ್ ಅಷ್ಟೇ, ಮೂಲಂಗಿ ಸಾಂಬಾರು ಕೂಡ ರೆಡಿ ಆಯಿತು. ಅದ್ರ ಜೊತೆಗೆ ನಾನು ರೈಸ್ ಮಾಡ್ಕೊಂಡಿದ್ದೆ, ಮುದ್ದೆ ಬೇಕಾದರೆ ನೈಟ್ ಮಾಡಿಕೊಂಡ್ರೆ ಆಗುತ್ತೆ ಅಂತ. ಜೊತೆಗೆ ಎಗ್ ಬಾಯ್ಲ್ಡ್ ಮಾಡೋದಕ್ಕೆ ಒಂದು ಸೈಡ್ ಕೂಡ ಇಟ್ಟೆ. ಆ್ಯಂಡ್ ಕುಕ್ಕರ್ ವಿಜಿಲ್ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸಾರು ಕುದಿಯತ್ಸ್ತೀನಿ, ಚೆನ್ನಾಗಿರುತ್ತೆ. ಒಂದು 3-4 ಮಿನಿಟ್ಸು ಇಷ್ಟೇ ಗೈಸ್. ಆ್ಯಕ್ಚುಲಿ ಸಮ್ಮರಲ್ಲಿ ಮಸಾಲೆ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ನನಗೆ, ಸೊಪ್ಪು ಸಾಂಬಾರುಗಳು ಈ ಥರದ್ದು ಇಷ್ಟ. ಬಟ್ ಸ್ಟಿಲ್ ಯಾವಾಗಲೂ ಒಂದೇ ಥರದ್ದು ಯಾಕೆ ಅಂತ ಇವತ್ತು ಮೂಲಂಗಿ ಸಾಂಬಾರು ಲಾಸ್ಟ್ ಟೈಮ್ ತಂದಿದ್ರಲ್ವ ಮೂಲಂಗಿ, ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದ್ದೆ. ಹಂಗಾಗಿ ಇವತ್ತು ಆ ಸಾಂಬಾರನ್ನ ಮಾಡಿದೆ. ಇವತ್ತಿನ ನಮ್ಮದು ಲಂಚ್ ಈ ರೀತಿ ಇತ್ತು. ರಂಜಿತ್ ಕೂಡ ಬಂದರು ನಂದು ಅಡುಗೆ ಆಗೋ ಅಷ್ಟರಲ್ಲಿ. ಅವ್ರ ಮನೆಗೆ ಬಂದಮೇಲೆ ನಾನು ರೈಸ್ ಇಟ್ಟಿದ್ದು. ಬಿಕಾಸ್ ಬಿಸಿ ಬಿಸಿ ಊಟ ತಿಂದರೆ ಬೇಗ ಡೈಜೆಷನ್ ಆಗುತ್ತೆ ಅಂತ ಏನೋ ಮನೇಲಿ ಹೇಳ್ತಾರೆ, ಅದನ್ನು ನಾನು ಕೂಡ ಫಾಲೋ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಹಾಕ್ಕೊಂಡಿದ್ದೆ ಸಾಂಬಾರಿಗೆ. ಊಟ ಮಾಡಬೇಕಾದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಓಕೆ ಗೈಸ್, ನಾನು ಇನ್ನೊಂದು ಬಟ್ಟೆ ಬರೋದಿದೆ ಅಂತ ಹೇಳ್ದೆ ಅಲ್ವಾ, ಅದು ಕೂಡ ನೆನ್ನೆ ತಾನೇ ಬಂತು. ನನ್ನ ಮಗಳು ನನ್ನ ತೊಡೆ ಮೇಲೆ ಇದ್ದಾಳೆ, ಕ್ಯಾಮ್ರಾನೇ ಏನೋ ಅಬ್ಸರ್ವ್ ಮಾಡ್ತಾವಳೆ ಒಟ್ಟಿನಲ್ಲಿ ಆ ಸೈಡೆ. ಇದೇ ಆರ್ಡ್ರ್ ಮಾಡಿದೆ. ಇದು ನೋಡಿ ಎಷ್ಟು ಕ್ಯೂಟಾಗಿ ಒಂದು ಬೂ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ ಡೈಲಿವರ್ಗೆ. ಬ್ಯಾಕ್ ಸೈಡ್ ಈ ರೀತಿ 2 ಬಟನ್ಸ್ ಬಂದಿದೆ. ಆ್ಯಂಡ್ ಮಟೀರಿಯಲ್ ತುಂಬ ಸಾಫ್ಟಾಗೆ ಇದೆ, ಕಾಟನ್ನು. ನಾನು 3 to 6 ಮಂತ್ ಸೈಜ್ದು ಆರ್ಡ್ರ್ ಮಾಡಿದ್ದೆ. 3 to 6 ಮಂತ್ ಸೈಜ್ನ ಆರ್ಡ್ರ್ ಮಾಡಿದ್ದೆ. ಇದನ್ನು ಯಾವಾಗ ನಾನು ಇವಳಿಗೆ ಟ್ರಯಲ್ ಮಾಡ್ತೀನಿ ಅಂತ ಅನಿಸ್ತಿದೆ, ಯಾಕಂದರೆ ಅದನ್ನು ವಾಶ್ ಮಾಡಿಲ್ಲ ನಾನು. ವಾಶ್ ಮಾಡಿ ನೋಡಬೇಕು ಹೇಗೆ ಕಾಣುತ್ತೆ ಇವಳಿಗೆ ಅಂತ. ಆ್ಯಂಡ್ ಲಾಸ್ಟ್ 2 ವ್ಲಾಗ್ಸ್ದು ನಾನು ಕಮೆಂಟ್ಸೇ ರಿಪ್ಲೈ ಮಾಡಿಲ್ಲ. ಐ ಥಾಟ್ ಈ ವ್ಲಾಗಲ್ಲಿ ಮೇಜರ್ ಇರೋವೆಲ್ಲ ರಿಪ್ಲೈ ಮಾಡ್ತೀನಿ, ಇನ್ನು ಕೆಲವೊಂದು ಅಲ್ಲೇ ವ್ಲಾಗಲ್ಲೇ ಹೋಗಿ ಟೈಪ್ ಮಾಡಿ ರಿಪ್ಲೈ ಮಾಡ್ತೀನಿ, ಓಕೆನಾ. ನನ್ನ ಮಗಳದು 2.5 ವ್ಯಾಕ್ಸಿನ್ ಇದೆ ಈ ಮಂತಲ್ಲೇ, ಅಂದರೆ 9th ಮೇಲೆ ಯಾವಾಗಾದರೂ ಹಾಕ್ಸ್ಬೋದು. ತುಂಬಾ ಟೆನ್ಷನ್ ನನಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾಕಂದರೆ ಫಸ್ಟು ವ್ಯಾಕ್ಸಿನ್ 1.5 ಮಂತ್ ಹಾಕ್ಸ್ದಾಗ ತುಂಬಾ ಹತ್ತು ಒಂದು 10 ಮಿನಿಟ್ಸ್, ಅಂದರೆ 11 ಹಂಗೆ ನಾವು ವ್ಯಾಕ್ಸಿನ್ ಹಾಕ್ಸಿದ್ವಿ. ಒಂದು 3 ಹಂಗೇನೋ ಅವಳಿಗೆ ಪೇಯ್ನ್ ಗೊತ್ತಾಯಿತು ಅಂತ ಅನಿಸುತ್ತೆ. ತುಂಬಾ ಕಾಲ ಆಡಿಸ್ಕೊಂಡು ಆಟಾಡ್ತಿರ್ತಾಳಲ್ವ, ಅವಾಗೇನೋ ಪೇಯ್ನ್ ಅವಳಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಒಂದು 10 ಮಿನಿಟ್ಸ್ ಹಿಂಗೆ ಹತ್ತು ಅಂದರೆ ಸಿಕ್ಕಾಪಟ್ಟೆ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ನಾನು ಕೂಡ ಅವತ್ತು ಎಮೋಷ್ನಲ್ ಆಗಿಬಿಟ್ಟೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಅವಳು ಆ ಥರ ಹತ್ತಿದ್ದು ನೋಡಿದ್ದು. ಅದಾದಮೇಲೆ ಇಲ್ಲಿವರೆಗೂ ಮತ್ತೆ ಆ ಥರ ಹತ್ತಿರೋದು ನೋಡಿಲ್ಲ.
ಇನ್ನೇನು ದಿನಗಳು ಹತ್ರ ಬಂದಷ್ಟು ಟೆನ್ಷನ್ ಸ್ಟಾರ್ಟ್ ಆಗಿದೆ. ನಾನು ಇಷ್ಟೊಂದು ವೀಕ್ ಇದ್ದೀನಿ ಅಂತ ಇವಳು ಹುಟ್ಟಿದ ಮೇಲೇ ಗೊತ್ತಾಗಿದ್ದು. ನನ್ನ ವೀಕ್ನೆಸ್ಸೇ ಇವಳು ಆಗಿಬಿಟ್ಟಿದ್ದಾಳೆ ಇವಾಗ. ನಂದು ಅಂತ ಬಂದಾಗ ನಾನು ಏನೂ ಟೆನ್ಷನ್ ತೊಗೊಳಲ್ಲ, ಯಾವುದನ್ನು ವರಿ ಮಾಡಲ್ಲ ಆಯಿತಾ. ಬಟ್ ಇವಳ್ದು ಅಂತ ಬಂದಾಗ ಅಫ್ಕೋರ್ಸ್ ಅವಳಿಗೇನೂ ಗೊತ್ತಾಗಲ್ಲ. ಬಟ್ ಅವಳು ಒದ್ದಾಡ್ತಾ ಇರೋದು ಯಾರಿಗೇ ಆಗಲಿ ತಾಯಿ ಅದರಿಗೆ ನೋಡೋದಕ್ಕಾಗಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಈ ರೀತಿ ವ್ಯಾಕ್ಸಿನ್ ಆಗಿರ್ಬೋದು, ಈ ಥರ ಏನಾದರೂ ಇಂಜೆಕ್ಷನ್ ಈ ಥರದ ವಿಷಯದಲ್ಲಂತೂ ಇನ್ನೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ನೋಡಬೇಕು ಹೇಗಿರುತ್ತೆ ಅಂತ. ಇಫ್ ಪಾಸಿಬಲ್ ಅದನ್ನು ನಾನು ರಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಕೇರ್ ಮಾಡಿದೆ, ಇವಳು ರಿಯಾಕ್ಷನ್ ಎಲ್ಲ ಆ ಟೈಮಲ್ಲಿ ಹೇಗಿತ್ತು ಅಂತ ಗೊತ್ತಿಲ್ಲ, ಹೆಂಗಾಗುತ್ತೆ ಅಂತ. ಬಿಕಾಸ್ ಇವಳು ನೋವಲ್ಲಿದ್ದಾಗ ನಾನು ಹೆಂಗೆ ವ್ಲಾಗ್ ಶೂಟ್ ಮಾಡೋಕ್ಕಾಗುತ್ತೆ, ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ. ಬಿಕಾಸ್ ನನ್ನ ಮೈಂಡ್ ಕೂಡ ಡೈವರ್ಟ್ ಆಗಬೇಕು, ಇಲ್ಲಾಂದರೆ ನಾನು ತುಂಬ ಕುಗ್ಗೋಗ್ಬಿಡ್ತೀನಿ ಇವಳೇನಾದರೂ ಹೇಳ್ತಾ ಇದ್ರೆ. ಹಂಗಾಗಿ ನೋಡೋಣ, ಆದರೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನನಗೂ 26 ಡೇಟ್ ಕೊಟ್ಟಿದ್ರು, 19th ಬಾಯ್ ಬೇಬಿ ಆಯಿತು ಅಂತ. ಅಂದರೆ ನಂದು ಸೇಮ್ 26 ಇದ್ದಿದ್ದು, ಸೇಮ್ ಇದರಲ್ಲೇ ಆಗಿದೆ ನಂದು ನಿಮ್ಮದು ಇಬ್ಬರದ್ದು. ಬಟ್ ನಿಮಗೆ ಬಾಯ್ ಬೇಬಿ ಆಗಿದೆ, ನನಗೆ ಗರ್ಲ್ ಬೇಬಿ ಆಗಿದೆ, ಇಷ್ಟೇ ಡಿಫ್ರೆನ್ಸ್. ಈ ವ್ಲಾಗಲ್ಲಿ ಬೇಬಿ ವಾಯ್ಸ್ ಕೇಳಿಸಿದಾಗ ಇದ್ರದ್ದು ನಾನು ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ ಸ್ಟಾರ್ಟಿಂಗ್ ಇದರಲ್ಲೇ. ಎಲೆಕ್ಟ್ರಿಕ್ ಪಂಪ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಹೇಳಿ ನೀವು ಅಂತ ಹೇಳಿದ್ದೀರಾ. ನಾನು ಇಫ್ ಪಾಸಿಬಲ್ ನಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಬಂದು ನಮ್ಮ ಮನೇಲಿ ಇತ್ತಿನಬೇಡಿ ಹತ್ತಿನಬೇಡಿ ಅಂತ ರಿಸ್ಟ್ರಿಕ್ಷನ್ಸ್ ಇರ್ತಿದ್ದಾರೆ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಹೇಳ್ಸಿದ್ರು ರಿಸ್ಟ್ರಿಕ್ಷನ್ಸ್ ಇರ್ತಿದ್ದಾರೆ. ಆ್ಯಂಡ್ ಮಿಲ್ಕ್ ಸಪ್ಲೈ ಆಗ್ತಿಲ್ಲ, ತುಂಬಾ ಕಮ್ಮಿ ಆಗ್ತಿದೆ, ಏನು ಮಾಡೋದು, ನೀವೇನು ಫಾಲೋ ಮಾಡ್ತಿದ್ದೀರಾ, ನೀವೇನು ಎಕ್ಸ್ಪೀರಿಯನ್ಸ್ ಮಾಡೋದು ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ಹೆಣ್ಮಕ್ಳು ಬಂದು ಕೇಳ್ತಿದ್ದಾರೆ, ಎಸ್ಪೆಷಲಿ ನ್ಯೂ ಮಾಮ್ಸ್. ಸೊ ಐ ಥಾಟ್ ಇದನ್ನೊಂದು ವ್ಲಾಗ್ ಮಾಡಿ ಹಾಕೋದ್ರೆ ಎಲ್ರಿಗೂ ಟೈಪ್ ಮಾಡೋಕ್ಕೆ ನನಗೂ ಕೂಡ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಒಂದು ವ್ಲಾಗ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಂದು ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಈ 3 months ಏನಿತ್ತು, 3rd month ಒಟ್ಟಿನಲ್ಲಿ ಈ ಮಂತಲ್ಲಿ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನನಗೇನು ಹೆಲ್ಪ್ ಆಗಿದೆ ಎಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ಓಕೆನಾ, ಬೇಕು ಅಂತಂದರೆ ಕೇಳಿ, ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ನಿಮ್ಮ ಫುಡ್ ರೋಟೀನ್ ತೋರಿಸಿ ಮಿನಿ ವ್ಲಾಗ್ಸಲ್ಲಿ ಆದಷ್ಟು ನಾನು ಏನು ತಿಂತೀನಿ ಅಂತ ಶೇರ್ ಮಾಡ್ತಾನೆ ಇದ್ದೀನಿ. ಚಿಕನ್ ತುಂಬ ಕಡಿಮೆ ತಿಂತಿದ್ದೀನಿ ಇವಾಗ ಸದ್ಯಕ್ಕೆ, ತುಂಬ ಬಿಸಿಲಿರೋದ್ರಿಂದ. ತುಂಬಾ ಈಟಿರೋ ಐಟಮ್ಸನ್ನು ಜಾಸ್ತಿ ತೊಗೊಳೋದು ಬೇಡ, ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ಹಂಗಾಗಿ ಡೈಲಿ ವ್ಲಾಗ್ ಆದಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಆ್ಯಂಡ್ ಗ್ಯಾಸ್ ಸ್ಟವ್ದು ರಿವ್ಯೂ ಹೇಳಿ ಅಂತ ಹೇಳಿದ್ದೀರಾ ಪಿಜನ್ದು, ತುಂಬಾ ಚೆನ್ನಾಗಿದೆ. ನೀವೇನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಪಿಜನ್ಗಿಂತ ಬಟರ್ಫ್ಲೈ ತೊಗೊಳ್ಳಿ, ಅದನ್ನು ಕೂಡ ಚೆನ್ನಾಗಿದೆ. ಅಮ್ಮನ ಮನೆಯಲ್ಲಿ ಬಟರ್ಫ್ಲೈನೇ ನಾನು ಆರ್ಡ್ರ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿದೆ, ಪಿಜನ್ನು ಚೆನ್ನಾಗಿದೆ. ಪಿಜನ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಅದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ. C-section ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಕೇಳಿದ್ದೀರಾ. ನಾನು ಇಫ್ ಪಾಸಿಬಲ್ ನೆಕ್ಸ್ಟ್ ವ್ಲಾಗಲ್ಲಿ ಒಂದು 3 to 4 minutes ಇದೇ ಹಿಡಿಯುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂದರೆ ಎಷ್ಟು ದಿನಕ್ಕೆ ನಾರ್ಮಲ್ ಆಯಿತು, ಪೇನ್ ಎಲ್ಲ ಯಾವಾಗ ಕಡಿಮೆ ಆಗುತ್ತೆ ಅಂತ ಎಲ್ಲ ಕೇಳ್ತಿದ್ರಿ. ಹಂಗಾಗಿ ತುಂಬ ಜನ DMs ಮಾಡಿ ಕೇಳಿದ್ದೀರಾ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಇನ್ನೊಂದೇನು ಗೊತ್ತಾ, ನಾನು ಎಲ್ಲರ ಕಮೆಂಟ್ಸೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ಊರಲ್ಲಿದ್ದಾಗ ನೆಟ್ವರ್ಕ್ ಇಶ್ಯೂ, ಇಲ್ಲಿಗೆ ಬಂದಾಗ ಮನೆ ಕೆಲಸ, ಮಗಳನ್ನ ನೋಡ್ಕೊಳ್ಳೋದು, ವ್ಲಾಗಿಂಗು, ಟೈಮ್ ಸಿಕ್ಕಿದಾಗ ಎಡಿಟಿಂಗು, ಸ್ವಲ್ಪ ಬ್ಯುಸಿ ಇದ್ದೀನಿ. ಟೈಮ್ ಸಿಕ್ಕಿದಾಗ ಒಬ್ಬೊಬ್ರದ್ದೇ ನಿಧಾನವಾಗಾದ್ರೂ ರಿಪ್ಲೈ ಮಾಡ್ತೀನಿ. ಈ ಒಂದು ಕ್ವಶನ್ ಅಂದರೆ C-section ಎಕ್ಸ್ಪೀರಿಯನ್ಸ್ನ ತುಂಬ ಜನ ಕೇಳಿದ್ದೀರಾ. ಹಂಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಡೆಫಿನೆಟ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಾಮಕರಣದ ಬಗ್ಗೆ ಕೇಳಿದ್ದೀರಾ. ಇನ್ನೂ ನಾಮಕರಣ ಆಗಿಲ್ಲ. ನಮ್ಮ ಕಡೆ 1 year ಒಳಗೇ ಮಾಡ್ತಾರೆ, 9 month ಏನೋ ಮಾಡ್ಬೋದು ಅಂತ ಅನಿಸುತ್ತೆ. ಇನ್ನೂ ಆಗಿಲ್ಲ, ನಾವು ಹೆಸರು ಕೂಡ ಸೆಲೆಕ್ಟ್ ಮಾಡಿಲ್ಲ. ಲೆಟರ್ಸ್ ಕೊಟ್ಟಿದ್ದಾರೆ, ಅದ್ರದ್ದೆಲ್ಲ ನಾನು ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಬೇಬಿ ಮೂಮೆಂಟ್ಸ್ ಜಾಸ್ತಿ ಯಾವ ಸೈಡ್ ಇತ್ತು ಹೇಳಿದೆ. ಫೀಡಿಂಗ್ ಡ್ರೆಸ್ಸಸ್ ಎಲ್ಲ ನಾನು ಪರ್ಚೇಸ್ ಮಾಡೋದು KS ಫ್ಯಾಷನ್ ಅನ್ನೋ ಪೇಜಿಂದ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ರಾಘವೇಂದ್ರ ಕಲೆಕ್ಷನ್ಸ್, ಇವೆರಡು ಪೇಜಲ್ಲೇ ನಾನು ಇಲ್ಲಿವರೆಗೂ ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಕಲೆಕ್ಷನ್ಸ್ ಕೂಡ. ಚೆಕ್ ಮಾಡಿ. ಇವಾಗ ಪ್ರೆಸೆಂಟ್ ವೆಯ್ಟ್ ಆ್ಯಂಡ್ ಪ್ರೆಗ್ನೆನ್ಸಿ ವೆಯ್ಟ್ ಹೇಳಿ. ಪ್ರೆಸೆಂಟ್ ವೆಯ್ಟ್ ಗೊತ್ತಿಲ್ಲ, ಚೆಕ್ ಮಾಡಿ 1 month ಆಯಿತು. ನಾನು ಡೆಲಿವರಿ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ 57 ಇದ್ದೆ, ಡೆಲಿವರಿ ದಿನ 73 ಇದ್ದೆ. ಡೆಲಿವರಿ ಆಗಿ ಒಂದು 10 daysಗೆ ನಾನು ವೆಯ್ಟ್ ಚೆಕ್ ಮಾಡಿದ್ದು, ಆವಾಗ ಅರೌಂಡ್ 62 kg ಇದ್ದೆ ಆಲ್ಮೋಸ್ಟ್. ಮಗಳು ಅಳ್ತಿದ್ದಾಳೆ, ಕಟ್ ಮಾಡ್ತೀನಿ. ಅದಾದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅವಳು ಮಲ್ಕೊಂಡ್ಲು ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ರೀತಿ ಆಗುತ್ತೆ ವ್ಲಾಗ್ಸ್ಗಳಲ್ಲಿ, ಯಾಕಂದರೆ ಸ್ವಲ್ಪ ಅವಳು ದೊಡ್ಡೊಳಾಗೋರ್ಗು. ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ನಾನು ಒಬ್ಬಳೇ ಇದ್ದೀನಲ್ವ ಮನೇಲಿ, ರಂಜಿತ್ ಇದ್ದರೆ ಈ ರೀತಿ ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಅಷ್ಟೇ ನಾನು ಹೇಳೋದು. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಈ ರೀತಿ ಆಗಲ್ಲ. ಆ್ಯಂಡ್ ಪಾಪುಗೆ ಸ್ನಾನ ಮಾಡಿಸೋಕೆಲ್ಲ ಬರುತ್ತಾ ಸಿಸ್ಟರ್ ಅಂತ ಕೇಳಿದ್ದೀರಾ. ಹೌದು, ನಾನು ಇವಳಿಗೆ 1 month ಕಂಪ್ಲೀಟ್ ಆಗಿ ಒಂದು 10 daysಗೆ ಸ್ನಾನ ಮಾಡಿಸ್ದೆ. ಫಸ್ಟು ನಾನು ಇವಳಿಗೆ ಸ್ನಾನ ಮಾಡಿಸಿದ್ದು ಅವಾಗಲೇ ಕಲ್ತ್ಕೊಂಡೆ ನಾನು. ನನಗೆ ಪ್ರತಿಯೊಂದು ಕೆಲಸ ಅವಳದು ಎಲ್ಲ ನಾನೇ ಮಾಡಬೇಕು, ನಾನು ಕಲಿಬೇಕು, ಇಂಡಿಪೆಂಡೆಂಟಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋದು ಆ ಥರ ಇಷ್ಟ ನನಗೆ. ಹಂಗಾಗಿ ಆಗಲೇ ಕಲ್ತ್ಕೊಂಡೆ. ಸ್ಟಾರ್ಟಿಂಗಲ್ಲೇ ಕಲಿಬೋದಿತ್ತು, ಸ್ಟಿಚಸ್ ಪೇನ್ ಇರುತ್ತಲ್ವ, ಹಾಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. 1 month 10 days ಆದಮೇಲೆ ನಾನು ಕಲ್ತ್ಕೊಂಡೆ. ಈಸಿ ಗೈಸ್, ನಿಜವಾಗ್ಲೂ ಅಷ್ಟೇನು ಟಫ್ ಅಲ್ಲ. ಓಕೆನಾ, ಆರಾಮಾಗಿ ಮಾಡಿಸ್ಬೋದು ನೀವು. ಮೇಯ್ನ್ ಏನಂದರೆ ನೀರು ಕುಡಿಸ್ಬಾರ್ದು, ನೀಟಾಗಿ ಮಾಡಿಸಿ.
ಇಬ್ಬರು ಇರಲೇಬೇಕು, ಮೇಗ್ಲು ನೀರು ಒಯ್ಯೋದಕ್ಕೆ ಒಬ್ಬರು. ನನ್ನ ಹಸ್ಬೆಂಡ್ ಅದನ್ನು ಮಾಡ್ತಾರೆ, ನಾನು ಸ್ನಾನ ಮಾಡಿಸ್ತೀನಿ. ಇಬ್ಬರು ಸೇರಿಸಿ ಡೈಲಿ ಸ್ನಾನ ಮಾಡಿಸೋದು ಮಾರ್ನಿಂಗ್ ರೂಟೀನಲ್ಲಿ ಬೆಸ್ಟ್ ಪಾರ್ಟ್ ಆಯಿತಾ. ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ಪಾಪು ರೂಟೀನ್ ತೋರಿಸಿ ಯಾವ ಆಯಿಲ್ ಮಸಾಜ್ ಮಾಡೋದಕ್ಕೆ, ತಲೆ ರೌಂಡ್ ಮಾಡೋದು ಹೇಗೆ, ಪಾಪುದು ನೀವೇನು ಯೂಸ್ ಮಾಡ್ತೀರಾ ಎಲ್ಲ ಹೇಳಿ, ವಿಡಿಯೋ ನಮಗೂ ಹೇಳಿ ಹೆಲ್ಪ್ ಆಗುತ್ತೆ ಸಿಸ್. ಪಾಪು ರೂಟೀನ್ ಅವ್ಳು ಫೇಸ್ ರಿವೀಲ್ ಆದಮೇಲೆ ನಾನು ಖಂಡಿತ ತೋರಿಸ್ತೀನಿ. ಈ ಮಂತಲ್ಲೇ ಇಫ್ ಪಾಸಿಬಲ್ ಆ ವ್ಲಾಗ್ನ ಕೂಡ ಶೂಟ್ ಮಾಡಿ ಹಾಕ್ತೀನಿ. ಓಕೆ. ಆ್ಯಂಡ್ ಅವಳಿಗೆ ನಿಕ್ ನೇಮ್ ಸೆಲೆಕ್ಟ್ ಮಾಡಿದ್ದೀನಿ. ನಾನೊಂದು ಫ್ಯೂ ನೇಮ್ಸ್ನ ಸೆಲೆಕ್ಟ್ ಮಾಡಿದ್ದೆ, ಅದರಲ್ಲಿ ವಿಹಾ ಅಂತ ಒಂದು ನೇಮ್ ಕೂಡ ಇತ್ತು. ಬಿಕಾಸ್ ನನಗೆ ಅದು ತುಂಬ ಇಷ್ಟ ಆ್ಯಂಡ್ ಮೀನಿಂಗ್ ಎಲ್ಲ ಚೆನ್ನಾಗಿತ್ತು. ಸೇಮ್ ಆ ಮೀನಿಂಗು ಇವಳು ಹೋಲಿಕೆ ಆದಂಗೆ ಇದೆಯಲ್ಲ ಅಂತ ಅನ್ನಿಸ್ತು. ನಿಮ್ಮ ಹತ್ರನೂ ಕೇಳಿದಾಗ ನಿಮ್ಮಲ್ಲೂ ಒಬ್ಬರು ವಿಹಾ ಅಂತ ಸೆಲೆಕ್ಟ್ ಮಾಡಿದ್ರಿ. ನಾನು ಅದನ್ನೇ ವಿಹಾ ಅಂತಲೇ ಕರೆಯೋಣ ಇನ್ನು ಮುಂದೆ ಬ್ಲಾಗ್ಸಲ್ಲಿ ಅಂತ ಅನ್ಕೋತಿದ್ದೀನಿ. ಬಿಕಾಸ್ ಎವ್ರಿ ಟೈಮ್ ನನ್ನ ಮಗಳು ಅಂತ ಅನ್ನೋದನ್ನು ನಿಮಗೂ ಏನಾದರೂ ಬೋರ್ ಆಗ್ಬೋದೇನೋ ಹಂಗಾಗಿ. ಆ್ಯಂಡ್ ಇವಳಿಗೂ ಒಂದು ವಿಹಾ ಅಂತ ಅಂದಿದ ತಕ್ಷಣ ಏನಾದರೂ ಒಂದು ಹೆಸ್ರು ಇರಬೇಕಲ್ವ. ನಮ್ಗೆ ನಾಮಕರಣ ಮಾಡೋದಕ್ಕೆ ಇನ್ನೂ 9 months ಟೈಮ್ ಇದೆ. ಅಲ್ಲಿವರೆಗೂ ಹೇಗೆ ಅವಳನ್ನ ಮಾತಾಡ್ಸೋದು ಮಿಡಲಲ್ಲೆಲ್ಲನೂ, ಹಾಗಾಗಿ ಒಂದು ನಿಕ್ ನೇಮ್ ಇರಲಿ ಅಂತ. ಬೇಕಾದ್ರೆ ಒರಿಜಿನಲ್ ನೇಮ್ ನಿಧಾನಕ್ಕೆ ಸೆಲೆಕ್ಟ್ ಮಾಡಿದ್ರೆ ಆಯಿತು, ಟೈಮ್ ಇದೆ. ನಾನು ಅನ್ಕೋತಿದ್ದೀನಿ ವಿಹಾ ಅಂತಲೇ ವ್ಲಾಗಲ್ಲಿ ಕರೆಯೋಣ. ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಅವಳನ್ನ ವಿಹಾ ಅಂತಲೇ ಕರೀಲಿ ಅಂತ ಇಷ್ಟ ಅನ್ಕೋತಿದ್ದೀನಿ. ಇನ್ನು ಮುಂದೆ ಬರೋ ವ್ಲಾಗ್ಸಲ್ಲಿ ವಿಹಾ ಅಂತ ಮೆನ್ಷನ್ ಮಾಡಿ ಮಾತಾಡೋಣ ಅಂತ. ನೀವು ಇನ್ನು ಮುಂದೆ ಅವಳನ್ನ ಅದೇ ರೀತಿ ಕರಿಬೋದು ವ್ಲಾಗ್ಸ್ಗಳೆಲ್ಲ. ಓಕೆ, ಅವಳು ಫೇಸ್ ರಿವೀಲ್ ಮಾಡಿದ್ದಾದಮೇಲೆ. ಆ್ಯಂಡ್ ನೆಕ್ಸ್ಟು ಹೊಟ್ಟೆಗೆ ಬಟ್ಟೆ ನಾನು ಯಾವುದೇ ರೀತಿ ಕಟ್ತಿಲ್ಲ ಆ್ಯಂಡ್ ಬೆಲ್ಟ್ ಕೂಡ ಯೂಸ್ ಮಾಡ್ತಿಲ್ಲ. ಓಕೆನಾ. ಬ್ಯಾಕ್ ಸಪೋರ್ಟು ಯೂಸ್ ಮಾಡ್ಬೋದು, ಬಟ್ ನನಗೆ ಬ್ಯಾಕ್ ಪೇನ್ ಅಷ್ಟಾಗೇನಿಲ್ಲ, ಹಾಗಾಗಿ ನಾನೇನು ಯೂಸ್ ಮಾಡಲ್ಲ. ಐ ಆಮ್ ರಿಯಲಿ ವೇಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ವ್ಲಾಗ್ಸ್ ಡಿಯರ್. ಫೇಸ್ ರಿವೀಲ್, ನಾಮಕರಣ, ವಸ್ತು ದಾಟೋ ಪೂಜೆ ಆ್ಯಂಡ್ ಮುಡಿ ಕೂಡ ಶಾಸ್ತ್ರ. ಐ ಆಮ್ ಸೂಪರ್ ಎಕ್ಸೈಟೆಡ್. ಖಂಡಿತ ಎಲ್ಲ ವ್ಲಾಗ್ಸು ನಾನು ಮಾಡ್ತೀನಿ. ಲವ್ ಯು ವಿಹಾ. ನೀವು ಆಲ್ರೆಡಿ ಕರೆದಿದ್ದೀರಾ, ಕಂಟಿನ್ಯೂ ಮಾಡಿ ಹಿಂಗೆ. ಇಷ್ಟ ನನಗೆ, ನಾನು ನಿಕ್ ನೇಮಿಂದ ಕರೆಯೋದನ್ನು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕರೀಲಿ ಅದೇ ರೀತಿ ಅಂತ. ರಂಜಿತ್ ಯಾವ ರೀತಿ ರಂಜಿತ್ ಅವ್ರದ್ದೇ ಆದ ಕ್ಯೂಟ್ ನೇಮ್ಸಿಂದ ಕರೀತಿರ್ತಾರೆ. ನನಗೆ ವ್ಲಾಗಲ್ಲೆಲ್ಲ ಆ ರೀತಿ ಇವಾಗ ಚಿನ್ನಿ, ಬಂಗಾರಿ ಅದು ಚೆನ್ನಾಗಿರಲ್ಲ. ವ್ಲಾಗಲ್ಲಿ ಒಂದು ನೇಮೇ ಇರಲಿ 2 letters ಅಂತೇಳಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿರಲಿ ಅಂತ ಸೆಲೆಕ್ಟ್ ಮಾಡಿದೆ ಅಷ್ಟೇ ಗೈಸ್. ನಾನು ಇದಾದಮೇಲೆ ಅಪ್ಲೋಡ್ ಮಾಡಿರೋ ವ್ಲಾಗುಗೆಲ್ಲ ನಾನು ಅಲ್ಲೇ ಕಮೆಂಟು ರಿಪ್ಲೈ ಮಾಡ್ತೀನಿ. ಈ ವ್ಲಾಗಲ್ಲಿ ರಿಪ್ಲೈ ಮಾಡೋದ್ರೆ ಲೆಂತ್ ಆಗುತ್ತೆ ವ್ಲಾಗು, ನಿಮಗೂ ಕೂಡ ಬೋರ್ ಆಗುತ್ತೆ. ಆದಷ್ಟು ಶಾರ್ಟಾಗಿ ವ್ಲಾಗ್ನ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಬಾಡಿ ಮಸಾಜ್ ಅಲ್ಲಿ ಶೇರ್ ಮಾಡಿದ್ದೀನಿ, ಆ ವ್ಲಾಗ್ ಕಮೆಂಟ್ಸ್ನ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ ಇವತ್ತು ಫ್ರೀ ಆಗಿದ ತಕ್ಷಣ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಖಂಡಿತ ನೀವು ಕೇಳ್ಬೋದು, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಎಷ್ಟು ಗೊತ್ತಿದೆಯೋ, ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ, ನನಗೆ ಏನು ವರ್ಕ್ ಆಗಿದೆಯೋ ಅದನ್ನು ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾನು ನಾಳೆ ಇಫ್ ಪಾಸಿಬಲ್ ನನ್ನ ಡೈಲಿ ರೂಟೀನ್ ವ್ಲಾಗ್ನ ಫ್ರಮ್ ಮಾರ್ನಿಂಗಿಂದ ಶೂಟ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಅದನ್ನು ಶೂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಷ್ಟೇ. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.